ಹಾಗಿದ್ರೆ ನಮ್ ಜರ್ನಿ ಇಲ್ಲಿ ತನಕ ಇರ್ತಿರ್ಲಿಲ್ಲ ಅನ್ಸುತ್ತೆ. ಅದ್ ಸರಿ, ಅದೇನು ಹೀಗ್ ರೆಡಿ ಆಗಿದ್ದೀರಾ? ನಿನ್ನೆ ರಾತ್ರಿ ನೀವೇ ಹೇಳಿದ್ರಿ ತಾನೆ ನಿನಗಿಷ್ಟ ಬಂದಂಗ್ ಇರ್ಬೋದು ಅಂತ. ಅದಕ್ಕೆ ಇನ್ಮೇಲೆ ಸಿಂಧು ಹಾಗೆ ಇರೋಣ ಅಂತ. ಭೈರವಿಯಾಗಿ ಯಾಕೆ ಬೇಡ? ನಾನ್ ನಿಜವಾದ ಭೈರವಿ ಅಲ್ವಲ್ಲ, ಅದಕ್ಕೆ. ಭೈರವಿಯಾಗಿ ಆಕ್ಟ್ ಮಾಡೋದು, ಆ ಸೀರೆ, ಆ ಒಡವೆ, ಇದ್ಯಾವ್ದನ್ನು ನಾನ್ ತುಂಬಾ ಪ್ರೀತಿಯಿಂದ ಮಾಡ್ತಿರ್ಲಿಲ್ಲ. ಮೇಲ್ನೋಟಕ್ಕೆ ನಾನ್ ಭೈರವಿ ಆಗಿದ್ರು ಮನ್ಸಲ್ಲಿ ಸಿಂಧು ಆಗೋ ಆಸೆನೆ ಜಾಸ್ತಿ ಇತ್ತು. ನಿಮಗ್ ನಾನ್ ಭೈರವಿ ಆಗಿರೋದೇ ಇಷ್ಟ ಆದ್ರೆ ನಾನ್ ಇನ್ಮೇಲೆ ಹಾಗೆ ಇರ್ತೀನಿ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೆ ಗೊಂದಲ, ನೀನೆ ಉತ್ತರ. ಮೌನದಲ್ಲೇ ಮಾತನಾಡುವ ಮಾಯೆ ನೀನೆ. ನೀವ್ ಹೇಗಿದ್ರು ನಂಗ್ ಚಂದಾನೆ. ಈಗ ನನ್ ಡ್ರೀಮ್ ಗರ್ಲ್ನ ಹತ್ತಿರದಿಂದ ನೋಡೋ ಅವಕಾಶ ಸಿಕ್ಕಿದೆ. ಇನ್ನು ಒಂದು ಕ್ಷಣನೂ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಕವಿತೆ ಕವಿತೆ ನಿನ್ನ ಅರಿತೆ, ಕವಿತೆ ಕವಿತೆ ನಿನ್ನ ಅರಿತೆ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ. ವಿರಾಟ್, 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 ಬಾಗಲ್ ತೆಗಿಯೋ. ಯಾಕೆ ಯಾಕೆ ಇವನ್ ಬಾಗಿಲ್ ತೆಗಿತಾ ಇಲ್ಲ? ಹೇ ವಿರಾಟ್, ಬಾಗಿಲ್ ತೆಗಿಯೋ. ವಿರಾಟ್, ಅಲ್ಲಿ ನಿಮ್ಮಮ್ಮ. ಅಯ್ಯೋ ಭಗವಂತ, ಇದೇನೇ ಇದು ದರಿದ್ರ ವೇಷ? ಅಜ್ಜಿ, ಏನಾಗಿದೆ? ಈಗ ನನಗ್ ಗೊತ್ತಾಯ್ತು, ವಸುಂಧ್ರ ಯಾಕ್ ಮನೇಲಿ ಕಾಣ್ತಾ ಇಲ್ಲ ಅಂತ. ಏನು, ಅತ್ತೆ ಮನೇಲಿ ಕಾಣಿಸ್ತಿಲ್ವಾ? ಮೋಸ್ಟ್ಲಿ ನಿನ್ನ ಈ ಅವತಾರ ನೋಡೆ ವಸು ಮನೆ ಬಿಟ್ಟು ಹೋಗಿರ್ಬೇಕು. ಯಾಕೆ ಈ ತರ ದ್ವೇಷ ಸಾಧಿಸ್ತಾ ಇದೀಯಾ? ಅಜ್ಜಿ, ಸಾಕು, ನಿನ್ ಹೆಂಡತಿ ವಹಿಸ್ಕೊಂಡ್ ಬರ್ಬೇಡ. ಈ ರಾಜ್ ಬಹದ್ದೂರ್ ಮನೆ ಸೊಸೆ ಅಂದ್ರೆ ಹೇಗಿರ್ಬೇಕು? ಈ ತರ ಬೀದಿಯಲ್ಲಿ ಅಲಿಯೋ ರೌಡಿ ತರ ಡ್ರೆಸ್ ಹಾಕೊಂಡು, ಛೇ, ನಮ್ಮನೆ ಮಾನ ಮರ್ಯಾದೆ ಎಲ್ಲ ಏನಾಗ್ಬೇಕು? ವಸುಂಧ್ರ ಮನೆ ಬಿಟ್ಟು ಹೋಗಿದ್ದೆ ಸರಿ ಇದೆ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕೋ ದೇವ್ರೇ. ಅಜ್ಜಿ ಪ್ಲೀಸ್, ಏನೇನೋ ಮಾತಾಡ್ಬೇಡಿ. ಸಿಂಧು ಅವ್ರು ಹಾಕಿರೋ ಬಟ್ಟೆಗೆ ಅಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ಯಾವ ಸಂಬಂಧನೂ ಇಲ್ಲ. ಅಮ್ಮ ಆಫೀಸ್ಗೆ ಹೋಗಿರ್ಬೇಕು. ಇಲ್ಲ ವಿರಾಟ್, ನಿಮ್ಮಮ್ಮನ್ ಬಗ್ಗೆ ಕಾಳಜಿ ಇಲ್ದೇ ಇರೋದಕ್ಕೆ ನಿಮ್ಮಮ್ಮ ಹೀಗ್ ಮಾಡಿರೋದು. ಈ ಮನೆಗ್ ಸೊಸೆರ್ ಬಂದ್ಮೇಲೇನೆ ಪಾಪ ನನ್ ಮಗಳನ್ನ ಕೇರ್ ಮಾಡೋರೇ ಇಲ್ಲ. ಹೇಳ್ಕೊಳಕ್ ಮಾತ್ರ ಗಂಡ ಮಕ್ಕಳು ಸೊಸೆರಂತ ಎಲ್ಲರೂ ಹೆಂಡ್ತೀರ್ ಸೆರಗ್ ನಿಟ್ಕೊಂಡು ಓಡಾಡ್ತೀರಾ.
ಅಲ್ಲಿ ನನ್ ಮಗಳು ಯಾವ ಕಷ್ಟದಲ್ಲಿದ್ದಾಳೋ ಏನೋ. ಹಾಗೆಲ್ಲ ಏನೂ ಆಗಲ್ಲ ಅಜ್ಜಿ, ನೀವೇನೂ ಯೋಚನೆ ಮಾಡ್ಬೇಡಿ.